ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರೇಣುಕಾ ಸ್ವಾಮೀಜಿಯವ್ರ ಜೊತೆ ಈ ದೇವಸ್ಥಾನಕ್ಕೆ ಕ್ಯೂಪಾ ಮತ್ತು ಪೀಠಾ ಕಡೆಯಿಂದ ಈ ಒಂದು ಮುದ್ದಾದ ನಿರಂಜನ್ ಅಂತ ಒಂದು ಆನೆನ ಗಿಫ್ಟ್ ಮಾಡಿದೆ. ಒಂದು 2-3 ತಿಂಗಳ ಹಿಂದೆ ಇಲ್ಲಿ ಗಂಗಶ್ರೀ ಅಂತ ಒಂದು ಆನೆ ಇತ್ತು. ಅದಕ್ಕೆ ಕಾರಣಾಂತಗಳಿಂದ ಅಂದರೆ ಡಿಸೀಸಸಿಂದ ಅಥವಾ ಡಿಪ್ರೆಷನಿಂದ ಅದು ಹೋಗ್ಬಿಡ್ತು. ಅದ್ರ ಬದಲಾಗಿ ಕ್ಯೂಪಾ ಪೀಠಾ ಕಡೆಯಿಂದ ಈ ಒಂದು ಆನೆನ ಗಿಫ್ಟ್ ಮಾಡ್ತಾಯಿದ್ದಾರೆ. ಈ ಒಂದು ಆನೆ ಅಂದ್ರೆ ನಮಗೆ ತುಂಬ ಅಡ್ವಾಂಟೇಜಸ್ಗಳಿದೆ. ಮೊದಲನೇದಾಗಿ ಇದಕ್ಕೆ ಯಾವುದೇ ಥರ ನೋವು ಹಿಂಸೆ ಏನೂ ಆಗಲ್ಲ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ದೇವಸ್ಥಾನಗಳಲ್ಲಿ ನಾವು ಸಂಭ್ರಮಿಸ್ಬೇಕಾದ್ರೆ ಬೇಕಾಗಿರೋ ಆನೆಗಳ ನಮ್ಗೆ ಏನೇನು ಸಿಗುತ್ತೋ ಸಂತೋಷ ಅದು ಇದರಿಂದನೂ ಸಿಗುತ್ತೆ. ಇದು ಟ್ರಂಕಿಂದ ಮೂವ್ ಮಾಡುತ್ತೆ, ಅದರ ಸೊಳ್ಳಿಂದ ನೀರು ಬರುತ್ತೆ. ಆಮೇಲೆ ಅದಲ್ಲದೆ ಅದು ಲೋನ್ಲಿ ಅನ್ಸಲ್ಲ ಅದಕ್ಕೆ. ಅದಲ್ಲದೆ ಅದಕ್ಕೆ ಸಂಸಾರ ಅಂತ ಇಲ್ಲ. ಬಟ್ ನಾವು ನಿಜವಾದ ಆನೆ ತಂದಾಗ ಏನಾಗುತ್ತೆ ಅಂದರೆ ಕಾಡಿಂದ ಆಚೆ ದೂರ ಇಟ್ಟಾಗ ಅದಕ್ಕೆ ಬೇರೆ ಬೇರೆ ಥರ ಮೆಂಟಲ್ ಇಲ್ನೆಸ್ ಆಗಲಿ ಅಥವಾ ಫಿಸಿಕಲ್ ಇಲ್ನೆಸ್ ಆಗಲಿ ಇರುತ್ತೆ. ಸೊ ಈ ಮೆಕ್ಯಾನಿಕಲ್ ಎಲಿಫೆಂಟಿಂದ ನಾವು ನಿಜವಾದ ಆನೆ ಇರೋ ಎಕ್ಸ್ಪೀರಿಯನ್ಸ್ನ ಅನುಭವಿಸ್ಬೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇದು ಗೌರ್ಮೆಂಟ್ ಟೆಂಪಲಲ್ಲಿ ಫಸ್ಟ್ ಟೈಮ್ ಈ ಥರ ಪೀಠ ಡೊನೇಟ್ ಮಾಡ್ತಾ ಇರೋದು. ಸೊ ನಂಗೆ ತುಂಬ ಖುಷಿ. ಎಲ್ಲ ದೇವಸ್ಥಾನಗಳು ಇದನ್ನು ಫಾಲೋ ಮಾಡಬೇಕು ಅಂತ ಐ ಹೋಪ್. ಆ್ಯಂಡ್ ಪೀಠ ಕಡೆಯಿಂದ ಅವರು ಎಲ್ಲ ಕಡೆ ಆ್ಯಂಡ್ ಸುಪರ್ಣ ಮ್ಯಾಮ್, ಕ್ಯೂಪಾ ಆ್ಯಂಡ್ ಇಲ್ಲಿರೋ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಯಡಿಯೂರು ಸಿದ್ಧಲಿಂಗೇಶ್ವರ ಸುಕ್ಷೇತ್ರದಲ್ಲಿ ಈ ಮುಂಚೆ ಗಂಗಾ ಅಂತಕ್ಕಂಥ ಆನೆ ಇತ್ತು. ಅದು ಅನಾರೋಗ್ಯದಿಂದ ಅದು ಹೋಗಿದೆ. ಈಗ ಮತ್ತೊಂದು ಆನೆ, ಅದರ ಪರ್ಯಾಯವಾಗಿ ಒಂದು ಆನೆ ಬಂದಿದೆ, ರೋಬೋಟ್ ಆನೆ ಅಂತ. ಇದು ಆರ್ಟಿಫಿಷಿಯಲ್ ಆನೆ, ಕೃತಕ ಆನೆ. ಇದು ಒರಿಜಿನಲ್ ಆನೆಗೂ ಇದಕ್ಕೂ ಮನುಷ್ಯನ ಬುದ್ಧಿವಂತ, ಭಾಳ ಬುದ್ಧಿವಂತ ಮನುಷ್ಯ, ದೇವ್ರಿಗಿಂತ ಸೂಕ್ಷ್ಮ ಮನುಷ್ಯನ ಬುದ್ಧಿ. ಯಾಕೆಂದರೆ ನೀವೆಲ್ಲ ಹಾರಗಳು ನೋಡ್ತೀರಿ ಹೊರಗಡೆ ಮಾರ್ಕೆಟಲ್ಲಿ, ಸಂಪಿಗೆ ಹೂವು, ಚೆಂಡಿ ಹೂವು, ಸೇವಂತಿಗೆ ಹೂವು ಎಲ್ಲ ಹೂಗಳಿರ್ತವೆ. ಅವು ಪೂಜೆಗೆ ಯೋಗ್ಯ ಅಲ್ಲ. ಅವೇನು ಸ್ಮೆಲ್ ಇರೋದಿಲ್ಲ. ನೋಡೋಕ್ಕೆ ಒರಿಜಿನಲ್ ಹೂವನ್ನು ಮೀರಿಸುವಂಥದ್ದು. ಈ ಆನೆ ಮೊದಲಿತ್ತು ಆನೆ ಅದೇ ಥರ ಇದೆ, ಒರಿಜಿನಲ್ ಆನೆ ಅಲ್ಲ ಇದು. ಇದು ಇಂಥದಂಥ ರೋಬೋಟ್ ಆನೆ ಅಂತಾರೆ ಇದಕ್ಕೆ, ಕೃತಕವಾದ ಆನೆ. ಇದು ಸಮಾಧಾನಕ್ಕೋಸ್ಕರವಾಗಿ ಬಂದಂಥ ಯಾತ್ರಾರ್ಥಿಗಳಿಗೆ ಸಮಾಜದಲ್ಲಿ ಆನೆ ಇತ್ತು ಅನ್ನೋದಕ್ಕೆ ದ್ಯೋತಕವಾಗಿ ಕೆಲ ಭಕ್ತರು ಆನೆಯನ್ನು ಕುಡಿಗೆ ಕೊಟ್ಟಿದ್ದಾರೆ. ಗಂಗೆ ಇತ್ತು, ಈಗ ನಿರಂಜನ ಆಗಿದೆ. ತುಂಬ ಸಂತೋಷ. ಒಂದು ಆನೆನ ಕಾಡಿಂದ ತೆಗ್ದು ತುಂಬ ವರ್ಷ ಸೆಪ್ರೇಟಾಗಿ ಇಟ್ಟಾಗ ಅದು ತುಂಬ ಮಾನಸಿಕ, ಇವರು ಹೇಳ್ತಾ ಇದ್ರಲ್ಲ, ತುಂಬ ಮಾನಸಿಕ ಪ್ರಾಬ್ಲಮ್ ಸ್ವಲ್ಪ ಬರುತ್ತೆ. ಅದ್ರ ಜೊತೆ ಇರಬೇಕು ಯಾವಾಗಲೂ, ಹರ್ಟ್ ಜೊತೆ. ಆವಾಗ ಆನೆ ಚೆನ್ನಾಗಿರುತ್ತೆ, ಬರೋ ಜನರು ಚೆನ್ನಾಗಿರ್ತಾರೆ. ಸೊ ಈ ಜೆಸ್ಚರ್ ಮಾಡಿದಾರಲ್ಲ ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಆ ಆನೆಗೆ ತುಂಬ ದಿನ ಒಳಗಡೆ ಇಟ್ಟು ಸೆಪ್ರೇಟಾಗಿ, ಇವಾಗ ನಮ್ಮ ಕೋವಿಡಲ್ಲಿ ಏನಾಯಿತು ಅಲ್ವಾ, ಎಲ್ಲರಿಗೂ ಜ್ಞಾಪಕ ಇದೆಯೋ ಕೋವಿಡಲ್ಲಿ ಏನಾಯಿತು, ನಾವು ಒಂದೇ ಜಾಗದಲ್ಲಿ ಇದ್ದು ಕೂಡ ಹಾಕೊಂಡಿಟ್ಟಾಗ ನಮ್ಗೆ ಹೆಂಗೆ ಮಾನಸಿಕ ಇಶ್ಯೂ ಆಗುತ್ತೆ. ನಾನು ಆನೆ ಜೊತೆ ಆನೆಗಳ್ಗೆ ಹೋಗ್ತೀನಿ, ಕ್ಯಾಂಪಿಗೆ ಹೋಗ್ತೀನಿ, ದಸರಾದಾಗಲಿ ಗೌರ್ಮೆಂಟ್ ಕ್ಯಾಂಪ್ ಆಗಲಿ, ಎಷ್ಟು ಅವ್ರದ್ದು ಜೊತೆ ಇರ್ತಾರೆ, ಅವ್ರ ಗುಂಪಲ್ಲಿ ಇರ್ತಾರೆ, ಅಷ್ಟು ಒಳ್ಳೆಯದು. ಸೊ ಆ್ಯಂಡ್ ತುಂಬ ಈ ಥರ ಕಾಂಕ್ರೀಟಲ್ಲಿ ಇದ್ದಾಗ ಅದಕ್ಕೆ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ. ಇವಾಗ ನಮ್ಗೊಂದ್ಸತಿ ಕಾಲು ಮುರಿದೋದಾಗ ಏನೇನು ಆರೈಕೆ ಮಾಡ್ತೀವಿ, ಆನೆಗೆ ಕಾಡಲ್ಲಿರೋಷ್ಟು ನಾವು ಇನ್ನೆಲ್ಲೂ ಕೊಡೋಕ್ಕಾಗೋದಿಲ್ಲ ಚೆನ್ನಾಗೆ. ಸೊ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಜೆಸ್ಚರು. ಆ್ಯಕ್ಟ್ರೆಸ್ಸು ಹೇಳ್ತಾ ಇದ್ರಲ್ಲ, ಇದು ನಾವು ಒಂದು ಪ್ರಾಣಿನ ಇಷ್ಟಪಡ್ತೀವಿ ಅಂದರೆ, ಇವಾಗ ನಮ್ಗೊಂದು ಹೂವು ಇಷ್ಟ ಅಂದರೆ ನಾವು ನೋಡ್ಕೊಳ್ತೀವಿ ಅಲ್ವಾ, ಒಂದು ಮಗುನ ನಾವು ಹೇಗೆ ನೋಡ್ಕೊಳ್ತೀವಿ ಹಾಗೆ ನೋಡ್ಕೋಬೇಕು. ಸೊ ನನಗೆ ಇಷ್ಟ, ನಾನು ಮುಟ್ಬೇಕಂದ್ರೆ ದಿಸ್ ಇಸ್ ಬ್ರಿಲಿಯಂಟ್, ಇದು ಒಳ್ಳೇದು. ಯಾಕಂದರೆ ಆನೆ ಮೂಡ್ ಹೆಂಗಿರುತ್ತೆ, ನಮ್ಮ ಮೂಡ್ಗಳೇ ಎಕ್ಸ್ಚೇಂಜ್ ಆಗುತ್ತಲ್ವಾ, ಆವಾಗ ಅವರಿಗೂ ಕಷ್ಟ, ಎಲ್ಲರಿಗೂ ಕಷ್ಟ. ಸೊ ಈ ರೀತಿ ನಾವು ಈ ಥರ, ಇವಾಗ ಮಕ್ಕಳು ಬಂದು ಆಟಾಡ್ಬೋದು, ಪೂಜೆಗೆ ಬಂದಿರೋ ಮನೆಯಿಂದ ಕುಟುಂಬದಿಂದ ಬರ್ತಾರೆ, ಅವರು ಎಲ್ಲ ಫೋಟೋ ತೆಗೆಸ್ಕೋಬೋದು. ಅದೇ ನಿಜವಾದ ಆನೆ ಅಂದರೆ ಅದಕ್ಕೆ ಚುಚ್ಚಿ ರೆಡಿ ಮಾಡಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್, ಈ ಥರದ ಜೆಸ್ಚರ್ ಇದು ಈ ದೇವಸ್ಥಾನ ತುಂಬ ಒಳ್ಳೆಯದು. ಆ್ಯಂಡ್ ಕ್ಯೂಪಾ ಆ್ಯಂಡ್ ಪೀಠ ತುಂಬ ಈ ಕನೆಕ್ಷನಿಂದ ತುಂಬ ಒಳ್ಳೆ ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ. ಶ್ರೇಷ್ಠವಾದಂಥ ಪೂಜ್ಯ ಸ್ಥಾನದಲ್ಲಿರುವಂಥ ಯಡಿಯೂರು ದೇವಸ್ಥಾನಕ್ಕೆ ಇವತ್ತು ಬೆಂಗಳೂರಲ್ಲಿ ನಮ್ಮ ಮಹಿಳೆಯರ ಅಧ್ಯಕ್ಷರಾದಂಥ ಸೌಮ್ಯ ಮೇಡಮ್ ಅವರು ಮತ್ತು ಕೂಪಾ ಅಧ್ಯಕ್ಷರಾದಂಥ ಸುಪರ್ಣ ಗಂಗೂಲಿ ಮೇಡಮ್ ಅವರು ಮತ್ತು ಅವರ ಸಂಗಡಿಗರೆಲ್ಲ ಸೇರಿ
ಡಾಕ್ಟರ್ ಶೀಲಾರಾವ್ ಅಲ್ಲೆಲ್ಲ ಸೇರಿ ಇವತ್ತು ನಮಗೆ ನಿರಂಜನ ಎಂಬ ಆನೆಯನ್ನು ಅನಾವರಣಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಕುಣಿಗಲ್ ತಾಲೂಕಿನ ಜನತೆ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇತಿಹಾಸವುಳ್ಳಂಥ ಈ ಒಂದು ಪ್ರತಿಷ್ಠವಾದಂಥ ದೇವಸ್ಥಾನಕ್ಕೆ ಹಿಂದೆ ಆನೆ ಇದ್ದಿದ್ದು ಅಂದರೆ ತಾವೆಲ್ಲ ಗಮನದಲ್ಲಿದೆ ಅಂತ ಅನ್ಕೋತೇನೆ. ಅದು ಸಾವಿಗೀಡಾದ ನಂತರ ಪರ್ಯಾಯ ಮಾರ್ಗವಾಗಿ ನಾವೆಲ್ಲ ಆಲೋಚನೆ ಮಾಡ್ತಿದ್ದೋ ಆನೆನ ತರೋಂಥ ಹಿನ್ನೆಲೆಯಲ್ಲಿ ಆಗ ನಮಗೆ ಕಣ್ಣಿಗೆ ಕಂಡಂಥದ್ದು ಡಾಕ್ಟರ್ ಸೌಮ್ಯ ಮೇಡಮು ಮತ್ತು ನಮ್ಮ ಕೂಪ ಮೇಡಮ್ ಅವರು ಇದು ಯಾವ ರೀತಿಲಿ ನಾವು ಮೆಕನೈಸ್ಡ್ ಆನೆನ ಕೊಡ್ತೇವೆ ಅಂಥೇಳಿ ಇವತ್ತು ಮುಂದೆ ಬಂದು ಈ ಆನೆನ ಕೊಟ್ಟಿದ್ದಾರೆ. ಇವತ್ತು ನಾನು ವಿಶೇಷವಾಗಿ ನಮ್ಮ ಸಹೋದರ ಅಂತ ನಮ್ಮ ಹಿರಿಯ ಶಾಸಕರ ಅಂತ ಶ್ರೀ ಡಾಕ್ಟರ್ ರಂಗನಾಥ್ ಅಣ್ಣ ಅವ್ರಿಗೆ ನಾನು ವಿಶೇಷವಾಗಿ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನೋಡಿ, ಈ ಒಂದು ಉದ್ದೇಶ ಏನು ಅಂದರೆ ನಮಗೆ ಭಕ್ತಿ ಇದೆ, ಆದರೆ ಈ ಪ್ರಾಣಿಗಳು ಸಹ ದೇವರು ಸೃಷ್ಟಿ ಮಾಡಿರುವಂಥದ್ದು. ಅದಕ್ಕೆ ಇದು ರೀಸೆಂಟಾಗಿ ಸುತ್ತೂರು ಮಠಕ್ಕೂ ಸಹ ಒಂದು ಈ ರೀತಿ ಒಂದು ಆನೆ ನಿಜವಾಗ್ಲೂ ನಾವು ನೋಡಿದ್ರೆ ನಿಜವಾದ ಆನೆ ಅಂತ ಅನ್ಕೋತೀವಿ. ನಾವು ನೋಡ್ತೀವಿ ಎಷ್ಟು ಹಿಂಸೆ ಈ ಪಾಪ ಈ ಆನೆಗಳು ಅನುಭವಿಸ್ತಾರೆ ಈ ದೇವಸ್ಥಾನಗಳಲ್ಲಿ ಎಲ್ಲ ಇರ್ಬೋದು. ಸೊ ಹಾಗಾಗಿ ಈ ರೀತಿ ಮೆಕ್ಯಾನಿಕಲ್ ಆನೆಗಳನ್ನ ಅವರು ಇವತ್ತು ದಾನ ಮಾಡಿ ನಿಜವಾಗ್ಲೂ ಬಹಳ ಶ್ರೇಷ್ಠವಾದಂಥ ಒಂದು ಕೆಲಸ ಮಾಡಿದ್ದಾರೆ. ನಾನಿವತ್ತು ವಿಶೇಷವಾಗಿ ನಮ್ಮ ಕುಣಿಗಲ್ ಶಾಸಕರಾದಂಥ ನಮ್ಮ ಡಾಕ್ಟರ್ ರಂಗನಾಥ್ ಅಣ್ಣ ಅವ್ರಿಗೆ ಮತ್ತು ಎಲ್ರಿಗೂ ಸಹ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದರೆ ಈ ರೀತಿ ಒಂದು ಕಾರ್ಯಕ್ರಮಗಳು ಪರಿಸರ ಮತ್ತು ಪ್ರಾಣಿ ಸ್ನೇಹಿ ಕಾರ್ಯಕ್ರಮಗಳು ಆಗಬೇಕು ಅಂತ ಒಂದು ಉದ್ದೇಶದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.